ನನ್ನ ಆತ್ಮೀಯ ಪಶುಪಾಲಕರಿಗೆ ಹಾಗೂ ಪ್ರಾಣಿ ಪ್ರಿಯರಿಗೆ ನಮಸ್ಕಾರಗಳು. ನಾವಿವತ್ತು ಟೋನೋ ಬೂಸ್ಟ್ ಸಪ್ಲಿಮೆಂಟ್ ಟಾನಿಕ್ ಬಗ್ಗೆ, ಅದರಲ್ಲಿರೋ ಕಂಟೆಂಟ್ ಮತ್ತು ಅವುಗಳ ಕೆಲಸದ ಬಗ್ಗೆ ತಿಳ್ಕೊಳ್ಳೋಣ್ರಿ. ಮೊದಲನೇದಾಗಿ ಇದು ಮೈಕ್ರೋ ಆ್ಯನಿಮಲ್ ಹೆಲ್ತ್ ಕಂಪ್ನಿಯವರ ಪ್ರಾಡಕ್ಟ್ ಐತ್ರಿ. ಇಲ್ಲಿ ಇವರು ಫೀಡ್ ಸಪ್ಲಿಮೆಂಟ್ ಆಫ್ ವಿಟಮಿನ್, ಮಿನರಲ್, ಪ್ರೋಬಯೋಟಿಕ್ ಆ್ಯಂಡ್ ಅಮೈನೋ ಆಸಿಡ್ ವಿತ್ ಪೆಪ್ಟೈಡ್ಸ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್ ಅಂತ ಮೆನ್ಷನ್ ಮಾಡ್ಯಾರ. ಇದ್ರಾಗ 15 ವಿಟಮಿನ್, 17 ಅಮೈನೋ ಆಸಿಡ್, 9 ಮಿನರಲ್, 2 ಪ್ರೋಬಯೋಟಿಕ್ಸ್, ಪೆಪ್ಟೈಡ್ಸ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್ ಅದಾವ ಅಂತ ಹೇಳ್ಯಾರ. ನೆಕ್ಸ್ಟ್ ಇದ್ರಾಗಿರೋ ಕಂಟೆಂಟ್ ಮತ್ತು ಅದರ ಕೆಲಸ ಏನಂತ ತಿಳ್ಕೊಂಡ್ರಿ. ಈಚ್ ಲೀಟ್ರ್ ಕಂಟೈನ್ ಅಂದರೆ ಈ 1 ಲೀಟ್ರ್ದಾಗ ಪೆಪ್ಟೈಡ್ಸ್ 200 mg ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್ 2000 mg ಇದಾವೆ. ನಾವು ಪ್ರಾಣಿ ದೇಹ ಒಂದು ಬಿಲ್ಡಿಂಗ್ ಅಂತ ತಿಳ್ಕೊಂಡ್ರೆ ಪ್ರೋಟೀನ್ಸ್ ಇಟ್ಟಿಗೆ ಇದ್ದಂಗೆ ಈ ಪೆಪ್ಟೈಡ್ಸಿಂದ ಪ್ರೋಟೀನ್ ತಯಾರಾಗ್ತವೆ. ಹಾಗಾಗಿ ಪ್ರಾಣಿಯ ವೇಟ್ ಗೇನ್, ಬಾಡಿ ಗ್ರೋತ್ ಆಗಬೇಕಾದ್ರೆ ಪ್ರೋಟೀನ್ ಬೇಕೇ ಬೇಕು. ಬಾಡಿಯಲ್ಲಿರುವ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಎನ್ಸೈಮ್ ಅಂತ ಇರ್ತಾವಲ್ಲ, ಅವು ದಲ್ಲಾಳಿ ಥರ ಕೆಲಸ ಮಾಡ್ತವೆ. ಸೊ ಈ ಎನ್ಸೈಮ್ ಕೂಡ ಪ್ರೋಟೀನಿಂದ ಆಗಿರ್ತವೆ ಮತ್ತು ಕೆಲ ಹಾರ್ಮೋನ್ ಕೂಡ ಪ್ರೋಟೀನಿಂದ ಆಗಿರ್ತವೆ. ಇನ್ನು ನ್ಯೂಕ್ಲಿಯೋಟೈಡ್ಸ್ ಇವು ಬಾಡಿ ಒಳಗೆ DNA ತಯಾರಾಗಕ್ಕೆ ಹೆಲ್ಪ್ ಮಾಡ್ತಾವೆ. ನೆಕ್ಸ್ಟ್ ವಿಟಮಿನ್ ಎ, ಇದು ಕಣ್ಣಿನ ಆರೋಗ್ಯ ಮತ್ತು ಬಾಡಿಯಲ್ಲಿರುವ ಎಪಿಥೀಲಿಯಂ ಪದರಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ವಿಟಮಿನ್ ಡಿ ಆಹಾರದಲ್ಲಿರುವ ಕ್ಯಾಲ್ಸಿಯಮನ್ನು ಕರುಳಿನ ಮುಖಾಂತರ ದೇಹ ಸೇರಕ್ಕೆ ಹೆಲ್ಪ್ ಮಾಡ್ತೈತಿ. ವಿಟಮಿನ್ ಇ ಬಾಡಿ ಸ್ಟ್ರೆಸ್ ಕಡಿಮೆ ಮಾಡಿ ಇಮ್ಯೂನ್ ಬೂಸ್ಟರ್ ಆಗಿ ಕೆಲಸ ಮಾಡ್ತೈತಿ. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಕ್ಕೆ ಹೆಲ್ಪ್ ಮಾಡ್ತೈತಿ. ವಿಟಮಿನ್ B12 ಕೆಂಪು ರಕ್ತ ಕಣ ಅಂದರೆ ಹಿಮೋಗ್ಲೋಬಿನ್ ತಯಾರಾಗಕ್ಕೆ. ಬಯೋಟಿನ್ ನೀವು ಕೇಳಿರ್ತೀರಿ, ಮೈಕ್ರೋಸ್ಟಾರ್ H, ಇಂಟಾವಿಟ್ H. ಸೊ ಈ ವಿಟಮಿನ್ H ಅಂದರೆ ನಥಿಂಗ್ ಬಟ್ ಬಯೋಟಿನ್. ಇದು ಹುಲ್ಲಿನಾಗಿರೋ ಸೆಲ್ಯುಲೋಸ್ ಅಂಶನ ಡೈಜೆಸ್ಟ್ ಮಾಡಿ ವಾಲಟೈಲ್ ಫ್ಯಾಟಿ ಆಸಿಡ್ಸ್ ಅನ್ನೋ ಎನರ್ಜಿ ಪ್ರೊಡಕ್ಷನ್ ತಯಾರಾಗಕ್ಕೆ, ರುಮೆನಲ್ಲಿ ತಯಾರಾಗಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನು ವಿಟಮಿನ್ ಸಿ, ಇದು ಬಿಳಿ ರಕ್ತ ಕಣ ಅಂದರೆ WBC ಆ್ಯಕ್ಟಿವಿಟಿ ಹೆಚ್ಚು ಮಾಡಿ ಇಮ್ಯೂನ್ ಬೂಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಅಮೈನೋ ಆಸಿಡ್ಸ್, ಇದರಲ್ಲಿರೋ ಇವೆಲ್ಲ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತಾರೆ ರೀ. ಅಂದರೆ ಇವು ಪ್ರಾಣಿಗಳ ಬಾಡಿ ಒಳಗೆ ತಯಾರಾಗೋದಿಲ್ಲ. ಅಂದರೆ ಬಾಡಿ ಪ್ರಾಪರಾಗಿ ಕೆಲಸ ಮಾಡ್ಬೇಕಂದ್ರೆ ಬೇಕೇ ಬೇಕ್ರಿ. ಸೊ ಅದಕ್ಕೆ ನಾವು ಇವನ್ನು ಸಪ್ಲಿಮೆಂಟ್ ರೂಪದಾಗ ನೀಡಬೇಕಾಗ್ತದೆ. ಇನ್ನು ಪ್ರೋಬಯೋಟಿಕ್ಸ್, ಇವು ಡೈಜೆಷನ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಕೊನೆಯದಾಗಿ ಮಿನರಲ್ಸ್ ಅಂದರೆ ಖನಿಜಗಳು. ಮೊದಲನೇದಾಗಿ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು. ಪ್ರತಿಯೊಂದು ಜೀವಕೋಶದಲ್ಲಿ ಸಿಗ್ನಲ್ ಪಾಸ್ ಮಾಡೋಕ್ಕೆ, ಸೆಲ್ ಟು ಸೆಲ್ ಕಮ್ಯುನಿಕೇಷನ್ ಮಾಡೋಕ್ಕೆ ಸೋಡಿಯಂ ಕ್ಲೋರೈಡ್ ಬೇಕೇ ಬೇಕು. ಮ್ಯಾಂಗನೀಸ್ ಸಲ್ಫೇಟ್, ಇದು ಎನ್ಸೈಮ್ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಮ್ಯಾಗ್ನೇಷಿಯಮ್ ಸಲ್ಫೇಟ್, ಇದು ಕೂಡ ಎನ್ಸೈಮ್ ಕೆಲಸಕ್ಕೆ ಹೆಲ್ಪ್ ಮಾಡೋದಲ್ಲದೆ ಮತ್ತು ಬಾಡಿ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸೋಡಿಯಂ ಬೈಕಾರ್ಬೋನೇಟ್, ಇದು ಅಸಿಡಿಟಿನ ನ್ಯೂಟ್ರಲೈಸ್ ಮಾಡೋಕ್ಕೆ. ಕ್ಯಾಲ್ಸಿಯಮ್, ಇದು ಬೋನ್ ಗ್ರೋತ್ ಮತ್ತು ಪ್ರತಿಯೊಂದು ಮಸಲ್ ಕಾಂಟ್ರ್ಯಾಕ್ಟ್ ಆಗಬೇಕಂದ್ರೆ ಬೇಕೇ ಬೇಕು. ಕಾಪರ್, ಇದು ಸ್ಕಿನ್ ಆ್ಯಂಡ್ ಹೇರ್ ಗ್ರೋತ್ ಜೊತೆ ಆ್ಯನಿಮಲ್ಸ್ ಪ್ರಾಪರಾಗಿ ಹೀಟ್ ಬರೋಕ್ಕೆ ಕಾರಣ ಆಗ್ತೈತಿ. ಅಂದರೆ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಕಾಪರ್ ಬೇಕೇ ಬೇಕು. ಪೊಟ್ಯಾಷಿಯಮ್, ಇದು ಮಸಲ್ ಮೂಮೆಂಟ್ಗೆ. ಸೆಲೆನಿಯಮ್, ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ರೀ. ಇದು ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಸೊ ಈ ಎಲ್ಲ ನ್ಯೂಟ್ರಿಯೆಂಟ್ ಕಂಬೈನ್ ಆಗಿ ಯಾವ ಥರ ಎಫೆಕ್ಟಿವ್ ಆಗ್ತಾವಂದ್ರೆ ಇಲ್ಲಿ ಕೆಳಗೆ ಕೊಟ್ಟಾರ ನೋಡ್ರಿ. ಇದು ಹಸಿವನ್ನು ಹೆಚ್ಚು ಮಾಡಿ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತದೆ. ಬಾಡಿನಾಗ ನಡೆಯೋ ರಾಸಾಯನಿಕ ಕ್ರಿಯೆಗಳ ವೇಗವನ್ನು ಹೆಚ್ಚು ಮಾಡುತ್ತದೆ. ಕರುಳಿನ ಆರೋಗ್ಯ ವೃದ್ಧಿ ಮಾಡುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತೈತಿ. FCR ಅಂದರೆ ಫೀಡ್ ಕನ್ವರ್ಸೇಷನ್ ರೇಷಿಯೋನ ಕಡಿಮೆ ಮಾಡಿ ಕೋಳಿಗಳಲ್ಲಿ ತೂಕ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡ್ತದೆ. ಇನ್ನು ಮೊಟ್ಟೆ ಮತ್ತು ಹಾಲಿನ ಇಳುವರಿಯನ್ನು ಹೆಚ್ಚು ಮಾಡ್ತದೆ. ಸ್ಟ್ರೆಸ್ನ ಕಡಿಮೆ ಮಾಡುತ್ತದೆ. ಇನ್ನು ಡೋಸ್ ನೋಡೋದಾದರೆ ಆಕಳು ಎಮ್ಮೆಗೆ ದಿನಾಲು 20 ರಿಂದ 50 ml ಮತ್ತು ಕರುಗಳಿಗೆ, ಕುರಿ, ಆಡುಗಳಿಗಾದರೆ ದಿನಾಲು 5 ml ಹಾಕಬೇಕಾಗ್ತೈತಿ. ನಮ್ಮ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ, ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.